ಫೈನಲಿ ನಿನ್ನೆ ಲೇಟ್ ನೈಟು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅಂತಿಮ CNR ಪ್ರಕಟ ಆಗಿರುವಂಥದ್ದು. ಲಾಟ್ ಆಫ್ ಚೇಂಜಸ್, ಬಹುತೇಕ ಮೇಜರ್ ಚೇಂಜಸ್ಸನ್ನು ಮಾಡಿ ಈ ಒಂದು CNR ಕಾಪಿಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಸೊ ನಾನು 2 ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಫಸ್ಟು ಈಗ ಏನು ಮಾಡ್ತೀನಿ, ಮೊದಲನೇ ವೀಡಿಯೋದಲ್ಲಿ ಮೇಜರ್ ಚೇಂಜಸ್ ಏನೆಲ್ಲ ಇದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಪ್ರೊವೈಡ್ ಮಾಡಿದ್ದಾರೆ, ಸೊ ಅವ್ರು ಕೊಟ್ಟಿರ್ತಕ್ಕಂಥ ಪೋಸ್ಟ್ಗೆ ಪೂರಕವಾಗಿ ಯಾವೆಲ್ಲ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೊಟ್ಟಿರುವಂಥದ್ದು ಅದನ್ನು ಹೇಳ್ತೀನಿ ನಾನು. ಸೊ ಲೆಟ್ ಸ್ಟಾರ್ಟ್. ಈಗ ನೋಡಿ, 10ನೇ ತಾರೀಕು 8ನೇ ತಿಂಗಳು 26 ಅಂದರೆ ಸೊ ಜಸ್ಟ್ ನೆನ್ನೆ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇದು ಸ್ಟೇಟ್ ಗೆಜೆಟಲ್ಲಿ. ಸೊ ಇವೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ, ನಿಯಮಗಳು ಹಾಗೆ ಹೀಗೆ ಇವೆಲ್ಲ. ಸೊ ಸ್ಟ್ರೈಟ್ ಅವೇ ವೆಯ್ಟೇಜ್ ನೋಡೋಣ. ಈಗ ನೋಡಿ, ಇಲ್ಲಿ ವೆಯ್ಟೇಜಲ್ಲಿ ದೇರ್ ಇಸ್ ನೋ ಚೇಂಜಸ್. ಮುಂಚೆ CNR ಏನಿತ್ತು ಅದೇ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ದಟ್ ಈಸ್ PSTR ಆದರೆ ಪೇಪರ್ 1 ಬರುತ್ತೆ 20%, ಇನ್ನು PUC ಪ್ಲಸ್ ತತ್ಸಮಾನ ಅಲ್ಲಿ 8%, ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ ದಟ್ ಈಸ್ D.Ed.ನಲ್ಲಿ 2%, 8+2 ಕ್ಲಬ್ ಮಾಡಿದ್ರೆ 10% ಆಗುತ್ತೆ ಅಲ್ಲಿ. ಸೊ ಇದನ್ನು ಓವರಲ್ ಆಗಿ ಮತ್ತೊಂದು ಸಲ ನಿಮ್ಗೆ ಹೇಳಬೇಕು ಅಂತಂದರೆ PSTR ವೆಯ್ಟೇಜ್ ಲಿಸ್ಟ್ ಹೇಗಿರುತ್ತೆ ಅಂತಂದರೆ CET 70%, TETಯಲ್ಲಿ 20%, 4 ವರ್ಷಗಳ BLED, BAED, BSCED ಅಥವಾ ತತ್ಸಮಾನ ಶಿಕ್ಷಕರ ಶಿಕ್ಷಣ ಪದವಿಯಲ್ಲಿ ಪಡ್ಕೊಂಡಂಥ ಅಂಕಗಳನ್ನು 10% ತೆಗೆದುಕೊಳ್ಳಲಾಗುತ್ತೆ. ಸೊ ಒಟ್ಟಾರೆಯಾಗಿ 100%ಗೆ ಇದನ್ನು ಈ ರೀತಿ ವೆಯ್ಟೇಜನ್ನು ಬೈಫರ್ಕೇಟ್ ಮಾಡಿದ್ರೆ ಇದು PSTR. ಸೊ ನೆಕ್ಸ್ಟು ಆ್ಯಂಡ್ ಕಮ್ ಟು GPSTR, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡ್ಕೊಂಡಂಥ ಅಂಕಗಳು 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅದು PSTR ಆದರೆ ಪೇಪರ್ 1 ಆಗುತ್ತೆ, GPSTR ಆದರೆ ಪೇಪರ್ 2 ಆಗುತ್ತೆ, ಅದರಲ್ಲಿ 20%, ಇನ್ನು ಡಿಗ್ರಿಯಲ್ಲಿ 8%, B.Ed.ಅಲ್ಲಿ 2%. ಇದನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮತ್ತೊಂದು ಸಲ GPSTR ವೆಯ್ಟೇಜನ್ನು ದಟ್ ಈಸ್ CETಯಲ್ಲಿ 70%, TETಯಲ್ಲಿ 20% ಮತ್ತು B.Ed.ಅಲ್ಲಿ 10% ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗೆ 1ರಿಂದ 8ನೇ ತರಗತಿ ತನಕ ಪಾಠ ಮಾಡ್ತಕ್ಕಂಥ ಗಣಕ ವಿಜ್ಞಾನ ಶಿಕ್ಷಕರು ಅಂತ ಯಾರಿದ್ದಾರೆ ಅವರಿಗೆ 2 ಕೇಟರ್ ಬರುತ್ತೆ. ಒಂದು ಡೈರೆಕ್ಟು CETಯಲ್ಲಿ, ಇನ್ನೊಂದು ನಿಗದಿಪಡಿಸಿದಂಥ ಪದವಿಯಲ್ಲಿ ಪಡ್ಕೊಂಡಂಥ ಅಂಕಗಳು. CETಯಲ್ಲಿ 85% ಸ್ಕೋರ್ ಮಾಡಲೇಬೇಕಾಗುತ್ತೆ ಅವರು. ಇನ್ನು ನಿಗದಿಪಡಿಸಿದಂಥ ಪದವಿಯಲ್ಲಿ ಅವರ ಒಂದು ಪೋಸ್ಟಿಗೆ ಪೂರಕವಾಗಿರ್ತಕ್ಕಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಅಥವಾ ಡಿಗ್ರಿಯಲ್ಲಿ ಅವರು 15% ಸ್ಕೋರ್ ಮಾಡಿರಬೇಕು ಅಂತ. ಇನ್ನು ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ದಟ್ ಈಸ್ ಗ್ರೇಡ್ 2 1ರಿಂದ 8ನೇ ತರಗತಿ. ಸೊ ಅವ್ರಿಗೆ CETಯಲ್ಲಿ 85%, PUC ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ಪಡ್ಕೊಂಡಂಥ ಅಂಕಗಳನ್ನು 30% ತಗೊಳ್ತಾರೆ. ಇನ್ನು ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮೋದಲ್ಲಿ ಪಡ್ಕೊಂಡಂಥ ಅಂಕಗಳಲ್ಲಿ 2% ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2ನಲ್ಲಿ 1ರಿಂದ 8ನೇ ತರಗತಿ, ಆಯಿತಾ. ಇನ್ನು ಹೈಸ್ಕೂಲ್ ವೆಯ್ಟೇಜ್ಗೆ ನಿಮಗೆ ಬಂದು ವೆಯ್ಟೇಜ್ ಕನ್ಸಿಡರೇಷನ್ ಬಗ್ಗೆ ನಿಮಗೆ ಹೇಳೋದಾದರೆ ನೋಡಿ, ಇಲ್ಲಿದೆಯಲ್ಲ ಪ್ರೌಢಶಾಲಾ ಸಹ ಶಿಕ್ಷಕರು B.Ed ಅಥವಾ ವಿಶೇಷ ಶಿಕ್ಷಣ BED ಅಂತ ಹೇಳಿದರೆ ಅದರಲ್ಲಿ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೆಯ್ಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತೆ ಅಂತ ಇಲ್ಲಿ ಸೊ ಹೇಳಿದ್ದಾರೆ. ಸೊ ಅದರಂತೆ CETಯಲ್ಲಿ ಅವರಿಗೆ 85%, ಪದವಿಯಲ್ಲಿ 13% ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡ್ಕೊಂಡಂಥ ಅಂಕಗಳು ಬಂದು ಇಲ್ಲಿ 2% ಅಂತ ಇಲ್ಲಿ ಕನ್ಸಿಡರೇಷನ್ ಆಗುತ್ತೆ, ಆಯಿತಾ. ಸೊ ಇನ್ನೊಂದು ಭಾಳ ಪ್ರಮುಖವಾಗಿ HSTR ರಿಕ್ರೂಟ್ಮೆಂಟ್ ಪ್ರಾಸೆಸ್ಗೆ ಬೇಕಾಗಿರುವಂಥದ್ದು ಜಸ್ಟ್ ಡಿಗ್ರಿ ಪ್ಲಸ್ B.Ed ಅಷ್ಟೇ. ಇಲ್ಲಿ ಯಾವುದೇ PG ಆಗಲಿ TET ಆಗಲಿ ಇದು ಯಾವುದೂ ಕೂಡ ಕಡ್ಡಾಯವಾಗಿ ಆಗಬೇಕು ಅಂತಕ್ಕಂಥ ಯಾವುದೇ ರೀತಿಯ ನಿಬಂಧನೆಗಳಾಗಲಿ ನಿಯಮಗಳಾಗಲಿ ಇಲ್ಲ. ಅದು ನಿಮಗೆ ಫಸ್ಟು ಅಂಡರ್ಸ್ಟುಡ್ ಆಗಿರಲಿ, ಇಟ್ಸ್ ಎ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅದು. ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ದಟ್ ಈಸ್ ಗ್ರೇಡ್ 1, ಇದು ಹೈಸ್ಕೂಲ್ ಲೆವೆಲ್ಗೆ ಬರ್ತಾರೆ ಗ್ರೇಡ್ 1 ಇಲ್ಲಿ. ಸೊ ಈ ವೆಯ್ಟೇಜ್ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂಕಗಳು ಬಂದು ದಟ್ ಈಸ್ CET 85% ಕನ್ಸಿಡರೇಷನ್ ಆ್ಯಂಡ್ ಪದವಿಯಲ್ಲಿ 13% ಆ್ಯಂಡ್ ರಿಮೈನಿಂಗ್ ದೈಹಿಕ ಶಿಕ್ಷಣ ಕೋರ್ಸಲ್ಲಿ 2%ಅನ್ನು ಕನ್ಸಿಡರ್ ಮಾಡ್ತಾರೆ, ಆಯಿತಾ. ಸೊ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಪ್ರಶ್ನೆ ಏನಾಗಿದೆ ಅಂತಂದರೆ ಈವನ್ ಫೈನಲ್ CNR ರೂಲ್ ಅಪ್ಡೇಟ್ ಮಾಡಿದ ನಂತರವೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸಲ್ಲಿ ಇನ್ನೊಂದು ಜಾಸ್ತಿ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಏನಿದೆ, ಇಲ್ಲಿ ಪರಿಶಿಷ್ಟ ಜಾತಿ SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಗೆ 45% ಅಂದರೆ ದಟ್ ಈಸ್ 45 ವರ್ಷಗಳನ್ನು ಮಾಡಿರುವಂಥದ್ದು. ಇನ್ನು ವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ. ಇನ್ನು ಸಾಮಾನ್ಯ ಅರ್ಹತೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅದಕ್ಕೂ ಕೂಡ 40 ವರ್ಷಗಳನ್ನು ಮಾಡಿದ್ದಾರೆ. ಅಂದರೆ SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಗೆ 45 ವರ್ಷ, 2A 2B 3A ಮತ್ತು 3B ಅವರಿಗೆ 43 ವರ್ಷಗಳು. ಇನ್ನು ಸಾಮಾನ್ಯ ಅರ್ಹತೆಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಇಲ್ಲಿ ನಿಗದಿಯನ್ನು ಮಾಡಲಾಗಿದೆ. ಅಂದರೆ ಈ ವಯೋಮಿತಿಯನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡಬೇಕಿತ್ತು ಅಂತ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಇದು ಫೈನಲ್ CNR ಬಂದಮೇಲೆ ಅಕಾರ್ಡಿಂಗ್ ಟು ಮಿ ಇದು ಮತ್ತೊಂದು ಸಲ ಅಪ್ಡೇಟ್ ಆಗಲ್ಲ ಅನಿಸುತ್ತೆ. ಇಟ್ಸ್ ಎ ಫೈನಲ್ ಇದು. ಇನ್ನು ಭಾಳ ಮುಖ್ಯವಾಗಿ ಮೇಜರ್ ಚೇಂಜಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟು.
ಈಗೇನು ಡಿಸ್ಕ್ರಿಪ್ಟಿವ್ ಅಂತಕ್ಕಂಥ ಒಂದು ಪದ್ಧತಿಯನ್ನು ಕೈಬಿಟ್ಟು ಆಬ್ಜೆಕ್ಟಿವನ್ನು ಈಗ ಜಾರಿ ಮಾಡಿದ್ದಾರೆ ಅಂತಿಮ ವೃಂದ ಮತ್ತು ನೇಮಕಾತಿ ನಿಯಮಗಳ ಈ ಒಂದು ಕಾಪಿಯಲ್ಲಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟು, ಇದು ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದು ಎಷ್ಟು ಕಷ್ಟ ಅಂತಂದರೆ ಹೆಜ್ಜೆನಿನ ಗೂಡಿಗೆ ಕೈ ಹಾಕ್ತಂಗೆ ಇದು ಇವೆಲ್ಲವೂ ಕೂಡ. ಹಾಗಾಗಿ ಇದನ್ನು ಹೇಳಲಿಕ್ಕಿಂತ ಮುಂಚೆ ಬಿಫೋರ್ ದ್ಯಾಟ್ ಯಾರೆಲ್ಲ ಈ ಒಂದು ಬದಲಾವಣೆಗೆ ನಿಸ್ವಾರ್ಥವಾಗಿ ಪ್ರತಿದಿನ ಪ್ರತಿ ಕ್ಷಣ ಹೋರಾಟವನ್ನು ಮಾಡಿ ಜಯಶಾಲಿಯನರಾಗಿ ಅವರು ಕೂಡ ಇಲ್ಲಿ ಗೆದ್ದಿದ್ದಾರೆ, ಅಭ್ಯರ್ಥಿಗಳ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಸೊ ಫೈನಲಿ ಕೆಲವೊಂದು ಈ ಬ್ಯಾಡ್ ಸಿಸ್ಟಮ್ ಏನಿದೆ ಅನಾವಶ್ಯಕವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಪದ್ಧತಿಗಳಿಗೆ ಎಳ್ಳು ನೀರು ಬಿಡಲಿಕ್ಕೆ ಕಾರಣಕರ್ತರಾದವರು ನಿರಂತರವಾಗಿ ನಿಸ್ವಾರ್ಥವಾಗಿ ಯಾರೆಲ್ಲ ಹೋರಾಟ ಮಾಡಿದ್ರು ಅವರೆಲ್ಲರಿಗೂ ರಾಜ್ಯದ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳ ಪರವಾಗಿ ಆ್ಯಂಡ್ ನನ್ನ ಹಾದಿಯಾಗಿ ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಸೊ ಈಗ ಅನುಸೂಚಿ 2ರಲ್ಲಿ ನೋಡಿ, ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ತುಂಬ ಜನ PSTR ಏನಕ್ಕೆ ಸ್ವಾಮಿ ಡಿಸ್ಕ್ರಿಪ್ಟಿವ್ ಎಲ್ಲ ತೊಗೊಂಡು ಬಂದಿರ ಅಂತ ಅಂದ್ಬಿಟ್ಟು ಸಾಕಷ್ಟು ಅಬ್ಜೆಕ್ಷನ್ಸ್ನ ಅವ್ರು ಫೈಲ್ ಮಾಡಿದರು ಫಸ್ಟ್ ಬಿಟ್ಟಾಗ. ನೋಡಿ ಪತ್ರಿಕೆ 1 ಇಟ್ ಇಸ್ ಅ ಪ್ಯೂರ್ಲಿ GK ಪೇಪರ್ ಇರುತ್ತೆ. ಅಲ್ಲಿ ಈ 100 ಮಾರ್ಕ್ಸು ಯಾವೆಲ್ಲ ಸಬ್ಜೆಕ್ಟಿಗೆ ಅದು ಇಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಮೊದಲನೇದು ಸಾಮಾನ್ಯ ಜ್ಞಾನ, ಬಾಲಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ ದಟ್ ಇಸ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಾಗುತ್ತೆ. OMR ಅಲ್ಲಿ ನೀವು ಶೇಡ್ ಮಾಡುವಂಥದ್ದು ಇಟ್ ಇಸ್ ಎ ಪ್ಯೂರ್ಲಿ ಆಬ್ಜೆಕ್ಟಿವ್ ಟೈಪ್, ದರ್ ಇಸ್ ನೋ ಡಿಸ್ಕ್ರಿಪ್ಟಿವ್ ಅಟ್ ಆಲ್. ಆಯಿತಾ, ಯಾವ ವಿಭಾಗದ ಪರೀಕ್ಷೆಗೂ ಕೂಡ ಇಲ್ಲಿ ವಿವರಣಾತ್ಮಕ ಮಾದರಿಯಲ್ಲಿ ಉತ್ತರ ಬರೀತಕ್ಕಂಥ ಪದ್ಧತಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಫೈನಲ್ ರೂಲ್ ಅವೆಲ್ಲವನ್ನು ಕೈ ಬಿಟ್ಬಿಟ್ಟು ಆಬ್ಜೆಕ್ಟಿವೇ ಇರಲಿ ಅಂತಕ್ಕಂಥ ಒಂದು ರೂಲನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಬಿಟ್ಟಿದ್ದಾರೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅದು. ಇನ್ನು ನೆಕ್ಸ್ಟು ನೋಡಿ ಮುಂದುವರೆದಂತೆ ಆ GK ಪೇಪರ್ನಲ್ಲಿ ಇನ್ನು ಭಾಷೆಗಳು, ಅದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕೇಂದ್ರ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಅಲ್ಲಿ ಕೇಳಾಗುತ್ತೆ. ಇನ್ನು ಪೇಪರ್ 2ನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಪೇಪರ್ 1 ಆದ ನಂತರದಲ್ಲಿ ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್, ಸಬ್ಜೆಕ್ಟ್ ವೈಸ್ ಪೇಪರ್, ಅದು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ತಾರೆ. ಅದು ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಇರ್ತಿದೆ, 100 ಮಾರ್ಕ್ಸ್. ಆಯಿತಾ, ಸೊ ಯಾವುದಕ್ಕೆ ಸಂಬಂಧಪಟ್ಟಾಗೆ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಮ್ಯಾಥ್ಸು, EVS, ಸೋಷಿಯಲ್ ಸೈನ್ಸು, ಅದನ್ನು OMR ಶೀಟ್ನಲ್ಲಿ ಉತ್ತರವನ್ನು ಬರೀಬೇಕಾಗಿರುತ್ತೆ. ಇಸ್ ನಥಿಂಗ್ ಬಟ್ OMR ಶೀಟ್ನಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಅಂತಂದರೆ ಶೇಡ್ ಮಾಡಿ ಅಂತ. ಆಯಿತಾ, ಇದು ಕೂಡ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸನ್ನು ಅಲ್ಲಿ ಕೇಳಲಾಗಿರುತ್ತೆ. ಆಯಿತಾ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಅಂತಿದೆಯಲ್ಲ, ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ದಟ್ ಈಸ್ ಗ್ರೇಡ್ 2 1ರಿಂದ 8ನೇ ತರಗತಿ. ಗ್ರೇಡ್ 1 ಆದರೆ ಹೈಸ್ಕೂಲ್ ಕೇಡರ್ಗೆ ಬರುತ್ತೆ, ಗ್ರೇಡ್ 2 ಆದರೆ ಅದು 1ರಿಂದ 8ನೇ ತರಗತಿ. ಸೊ ಇಟ್ ಈಸ್ ಆಲ್ಸೋ ಪೇಪರ್ 1 ಬಂದು ಆ್ಯಸ್ ಯೂಶುವಲ್ಲು GK ಪೇಪರು 100 ಅಂಕಗಳ ಅಬ್ಜೆಕ್ಟಿವ್ ಕ್ವಶನ್ಸ್ ಬರುತ್ತೆ. ಆ 100 ಅಂಕಗಳಲ್ಲಿ ಯಾವೆಲ್ಲ ಟಾಪಿಕ್ ಬಗ್ಗೆ ಪ್ರಶ್ನೆಯನ್ನು ಕೇಳಾಗಿರುತ್ತೆ ಅಂತಂದರೆ ಸಾಮಾನ್ಯ ಜ್ಞಾನ, ಬಾಲಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಅದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಮತ್ತು ಗಣಕಯಂತ್ರ ಸಾಕ್ಷರತೆ. ಸೊ ನೆಕ್ಸ್ಟು ಪೇಪರ್ 2 ಬಂದರೆ ಆ್ಯಸ್ ಯೂಶುವಲ್ ಇಟ್ಸ್ ಎ ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. ಅಗೇನ್ ವಸ್ತುನಿಷ್ಠ ಮಾದರಿ 100 ಅಂಕಗಳು, ವಿಷಯ ಜ್ಞಾನ, ದೈಹಿಕ ಶಿಕ್ಷಣ OMR ಶೀಟ್ನಲ್ಲಿ ಇಲ್ಲಿ ಉತ್ತರಿಸಬೇಕಾಗಿರುತ್ತದೆ. ಅಂದರೆ ಶೇಡ್ ಮಾಡಬೇಕು ಅಂತ ಅಷ್ಟೇ ಇಲ್ಲಿ ಅರ್ಥ. ಆಯಿತಾ, OMR ಶೀಟ್ನಲ್ಲಿ ಅಲ್ಲಿ ನೀವು ಉತ್ತರವನ್ನು ಬರೀಬೇಕಾಗಿರುತ್ತೆ. ಅದರಲ್ಲಿ 100 ಅಂಕದ ಪ್ರಶ್ನೆಗಳು ವಿಷಯ ಜ್ಞಾನವನ್ನು ಹೊಂದಿರುತ್ತೆ ಅಂತ. ಇನ್ನು ವೆನ್ ಇಟ್ ಕಮ್ಸ್ ಟು GPSTR ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈ GPSTRನಲ್ಲೇ ಚೇಂಜಸ್ ಮಾಡಬೇಕಿತ್ತು ಅಂತ 2027ರಲ್ಲಿ ಡಿಸ್ಕ್ರಿಪ್ಟಿವ್ ಇತ್ತು. ಇಲ್ಲಿ ಈಗ ಯಾವುದೇ ಥರದ ಡಿಸ್ಕ್ರಿಪ್ಟಿವ್ ಪದ್ಧತಿಯನ್ನು ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೈ ಬಿಟ್ಟಿದ್ದಾರೆ. ಆಯಿತಾ, ಸೊ GPTಯಲ್ಲಿ ಪೇಪರ್ 1 ಆ್ಯಸ್ ಯೂಶುವಲ್ ಮುಂಚೆ ಹೇಳಿದಾಗೆ ಎಲ್ಲ ವಿಭಾಗದ ಪರೀಕ್ಷೆಗಳಿದ್ದಂಗೆ ಇಲ್ಲೂ ಕೂಡ ಸಾಮಾನ್ಯ ಪತ್ರಿಕೆ ಇದ್ದಿರುತ್ತಿದೆ. OMRನಲ್ಲಿ ಇಟ್ಸ್ ಎ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. ಆಯಿತಾ, 100 ಅಂಕಗಳಿಗೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಾಗುತ್ತೆ ಇಲ್ಲಿ ನೋಡಿ. ಇಲ್ಲಿ ದೇರ್ ಇಸ್ ನೋ ಚೇಂಜಸ್ ಇಟ್ ಆಲ್. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಈ ಕಂಪ್ಯೂಟರನ್ನು ಆಲ್ಮೋಸ್ಟ್ ಅದ್ರ ಬಗ್ಗೆಯೂ ಕೂಡ ಕೇಳಲಿಕ್ಕೆ ಅದೊಂದು ಟಾಪಿಕ್ ಆಗಿ ಇಟ್ಟಿರ್ತಾರೆ ಈಗ ಅದರಲ್ಲಿ. ಆಯಿತಾ, ಇನ್ನು ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. ಸೊ ಅದರಲ್ಲಿ GPTಯಲ್ಲಿ ಭಾಷಾ ಶಿಕ್ಷಕರು ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಮುಂಚೆ ಇದ್ದಂಥ CNRನಲ್ಲಿ ಕನ್ನಡ ಇರಲಿಲ್ಲ, ಈಗ ಕನ್ನಡವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ತುಂಬ ಜನ ಕನ್ನಡವನ್ನೇ ಕೈ ಬಿಡ್ತಾ ಇದ್ದಾರಲ್ಲ, ಕನ್ನಡಕ್ಕೆ ಯಾಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಆಲ್ರೆಡಿ ಈಗ ಇದನ್ನು ಕೂಡ ಅಡ್ಯಾಪ್ಟ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ ಒಂದು ಸಬ್ಜೆಕ್ಟಿಗೆ ಪೂರಕವಾದಂಥ ಒಂದು ನಾಲೆಡ್ಜ್ ಇರಬೇಕು ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ವಿಷಯ ಜ್ಞಾನ ಕನ್ನಡ ಅಂತ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 100 ಅಂಕಗಳು OMR ಶೀಟ್ನಲ್ಲಿ ಉತ್ತರವನ್ನು ಬರೀಬೇಕಾಗಿರುತ್ತೆ. ಕನ್ನಡ ನಿಮಗೆ ಗೊತ್ತಿರುತ್ತಲ್ಲ, ಸಾಹಿತ್ಯದ ಬಗ್ಗೆ, ಕನ್ನಡದ ವ್ಯಾಕರಣದ ಬಗ್ಗೆ, ಆಲ್ಮೋಸ್ಟ್ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಾಗಿರುತ್ತೆ. ಕೆಲವೊಂದು ಪ್ರಶಸ್ತಿಗಳು ಇವೆಲ್ಲದರ ಬಗ್ಗೆ ಪ್ರಶ್ನೆಯನ್ನು ಕೇಳಾಗಿರುತ್ತೆ. ಇನ್ನು ನೆಕ್ಸ್ಟು ಇನ್ನು ಭಾಷಾ ಶಿಕ್ಷಕರಲ್ಲಿ ಇಂಗ್ಲೀಷು. ಸೊ ಅದರಲ್ಲಿ ವಿಷಯ ಜ್ಞಾನ ಇಂಗ್ಲೀಷ್ ಅಂತ ಇದೆ. ಅಂದರೆ ಇಂಗ್ಲೀಷ್ನಲ್ಲಿ ನೀವು ಏನು ಮಾಡಬೇಕು, ಅಲ್ಲಿ ಪರಿಣತಿಯನ್ನು ಪಡೆದಿರಬೇಕು. ಅಂದರೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು,
ಅದ್ರ ಬಗ್ಗೆ ನೀವು ಐ ಥಿಂಕ್ ಓದ್ಕೊಂಡಿರಬೇಕು ಚೆನ್ನಾಗಿ. ಅಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 100 ಅಂಕಗಳು OMR ಶೀಟ್ನಲ್ಲಿ ಆನ್ಸರ್ ಮಾಡಬೇಕು ಅಂತ. ಇಲ್ಲೂ ಕೂಡ ಇನ್ಕ್ಲೂಡಿಂಗ್ ಪ್ಯಾಸೇಜ್ ಎಲ್ಲ ಕೊಡ್ಬೋದು, ಅವೆಲ್ಲವೂ ಇದ್ದಿರುತ್ತೆ. ನೀವು ಪ್ರೀವಿಯಸ್ ಪೇಪರ್ಸ್ ನೋಡಿಬಿಟ್ರೆ ಅಂಡರ್ಸ್ಟೂಡ್ ಆಗಿಬಿಡುತ್ತೆ. ಸೊ ಅಲ್ಲಿ ಪ್ರೀವಿಯಸ್ಲಿ ನಿಮಗೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ಅದು ಯಾವುದೇ ಟೈಪ್ ಆಫ್ ಕ್ವಶನ್ಸನ್ನ ಅಲ್ಲಿ ಮುಂಚೆ ಕೊಟ್ಟಿದ್ರು ಕೂಡ ಅದು ನಿಮಗೆ MCQಗೆ ಹೆಲ್ಪ್ ಮಾಡೇ ಮಾಡುತ್ತೆ ಅಲ್ವಾ. ಹಾಗಾಗಿ ಅವುಗಳನ್ನು ನೀವು ಓದ್ಕೊಳ್ಬೇಕು ಚೆನ್ನಾಗಿ. ಇನ್ನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಮೊದಲನೇ ಪೇಪರ್ ಬಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಲ್ಲಿ ದಟ್ ಈಸ್ ವಿಷಯ ಜ್ಞಾನ, ಅದು ಸಬ್ಜೆಕ್ಟ್ಗೆ ಪೂರಕವಾಗಿರತಕ್ಕಂಥ ಪೇಪರು. ಗಣಿತ ಮತ್ತು ಭೌತ ವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 100 ಅಂಕಗಳಿಗೆ OMR ಶೀಟ್ನಲ್ಲಿ ಉತ್ತರವನ್ನು ಅಲ್ಲಿ ಬರೀಬೇಕಾಗಿರುತ್ತೆ. ನೋಡಿ, ಎಲ್ಲದಕ್ಕೂ ಕ್ಲಿಯರ್ ಕಟ್ಟಾಗಿ ಅವರೇ ಹೇಳಿಬಿಟ್ಟಿದ್ದಾರೆ. ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಇಸ್ ನಥಿಂಗ್ ಬಟ್ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್, ಇಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಂತ, ಆಯಿತಾ. ನೆಕ್ಸ್ಟು GPTಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು, ಅದರಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ, ಸಮಾಜ ಅಂದ ತಕ್ಷಣ ಬೇರೆ ಬೇರೆ ವಿಷಯಗಳು ಕೂಡ ಅಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಸೋಷಿಯಾಲಜಿ, ಜಾಗ್ರಫಿ, ಇದೆಲ್ಲದರ ಬಗ್ಗೆ ವಸ್ತುನಿಷ್ಠ ಮಾದರಿಯಲ್ಲಿ 100 ಅಂಕಗಳನ್ನು ನಿಮಗೆ ಕೇಳಲಾಗಿರುತ್ತೆ. ಅದನ್ನು ಕೂಡ OMRಲ್ಲಿ ಶೇಡ್ ಮಾಡಬೇಕು. ನೆಕ್ಸ್ಟು ಜೀವವಿಜ್ಞಾನ ಶಿಕ್ಷಕರು ಇದನ್ನು ಕೈ ಬಿಟ್ಟಿದ್ರು ಅಂತ ಹೇಳಿದರು, ಇದನ್ನು ಆ್ಯಡ್ ಅಪ್ ಮಾಡಿದರೆ. ಈಗ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜೀವವಿಜ್ಞಾನ ಅಂದ ತಕ್ಷಣ ಅಲ್ಲಿ ಕೆಮಿಸ್ಟ್ರಿ, ಜೀವವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗಿರುತ್ತೆ, ಆಯಿತಾ. ಇನ್ನು ನೆಕ್ಸ್ಟು ಕಂಪ್ಯೂಟರ್ ಶಿಕ್ಷಕರು, ನಿಮಗೆಲ್ಲ ಗೊತ್ತಿದೆ ಕಂಪ್ಯೂಟರ್ ಶಿಕ್ಷಕರು ಅಂದರೆ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್ ಬಗ್ಗೆ ಒಂದಷ್ಟು ಜ್ಞಾನವನ್ನು ತಿಳ್ಕೊಳ್ಳೇಬೇಕಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವುದೋ ಹಳೆ ಸಿಲೆಬಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಈಗ ಪ್ರಸ್ತುತ ಅದಕ್ಕೇನು ಬೇಕು, ಅಡ್ವಾನ್ಸ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟ ಹಾಗೆ ಜನ್ರೇಷನ್ಸ್ ಆಗಿರ್ಬೋದು, ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಆಗಿರ್ಬೋದು ಅಲ್ವಾ, ಬೇರೆ ಬೇರೆ ಆ್ಯಪ್ಸ್ ಎಲ್ಲ ಲಾಂಚ್ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ನೀವು ಭಾಳ ದೀರ್ಘವಾಗಿ ಓದ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಡ್ವಾನ್ಸ್ ನೋಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಎಲ್ಲಿ ಸಿಗುತ್ತೆ, ದಯಮಾಡಿ ಅದನ್ನು ನೋಡಿ. ನಮ್ಮ ಗಮನಕ್ಕೆ ಬಂತು ಅಂತಂದರೆ ವಾಟ್ಸಾಪ್, ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಅದನ್ನು. ಇಲ್ಲಿ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ 1ರಿಂದ 8ನೇ ಕ್ಲಾಸ್ಗೆ ಪಾಠ ಮಾಡ್ತಕ್ಕಂಥವ್ರು ಇವರು. ಪೇಪರ್ 1ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ, ಇಷ್ಟು ವಿಷಯಗಳಿಗೆ ಪೇಪರ್ 1ನಲ್ಲಿ ಪ್ರಶ್ನೆಯನ್ನು ಕೇಳಾಗುತ್ತೆ. ಇನ್ನು ಪೇಪರ್ 2 ಬಂದು ಇಟ್ಸ್ ಎ ಸ್ಪೆಸಿಫಿಕ್ ಪೇಪರು, ಅದು ಕಂಪ್ಯೂಟರ್ ಪೇಪರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವಿಷಯ ಜ್ಞಾನ, ಅದು ಕೂಡ ವಸ್ತುನಿಷ್ಠ ಮಾದರಿ, ಗಣಕಯಂತ್ರ ವಿಜ್ಞಾನ ಅಂತಿದೆ. OMR ಶೀಟ್ನಲ್ಲಿ ನೀವು ಅದನ್ನು ಶೇಡ್ ಮಾಡಬೇಕಾಗಿರುತ್ತೆ, ಆಯಿತಾ. ನೆಕ್ಸ್ಟು ಹೈಸ್ಕೂಲ್ ಕೆಡರ್ಗೆ ಬಂತು ಅಂತಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಆಗುತ್ತೆ. ಅಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರು, ಅಲ್ಲಿ ಪೇಪರ್ 1 ಬಂದು ನೋಡಿ, ಇಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದು. ಅಲ್ಲಿಯೂ ಕೂಡ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಆಯಿತಾ. ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್, ಅವುಗಳ ಬಗ್ಗೆ ನೀವು ಓದ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಇದರಲ್ಲಿ ಪೇಪರ್ 2 ಬಂದು ಇಟ್ಸ್ ಎ ಪ್ಯೂರ್ಲಿ ಸಬ್ಜೆಕ್ಟಿವ್ ಪೇಪರ್. ಭಾಷಾ ಶಿಕ್ಷಕರು, ಅದರಲ್ಲಿ ಕನ್ನಡ ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಾಗಿರುತ್ತೆ 100 ಅಂಕಗಳಿಗೆ. ಇನ್ನು ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಾಗಿರುತ್ತೆ, ಅದು ಕೂಡ 100 ಅಂಕಗಳಿಗೆ ಅದು ಪ್ರಿಪೇರ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ. ಅದು ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಆ್ಯಂಡ್ ನೆಕ್ಸ್ಟು CBZ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಜಿಯಾಲಜಿ, ಇದರಲ್ಲಿ ವಿಷಯ ಜ್ಞಾನಕ್ಕೆ ರಸಾಯನಶಾಸ್ತ್ರ, ಜೀವವಿಜ್ಞಾನ, ಇಷ್ಟು ವಿಷಯಗಳಿಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಸುಮಾರು 100 ಅಂಕಗಳಿಗೆ OMRನಲ್ಲಿ ನೀವು ಅದನ್ನು ಆನ್ಸರ್ ಮಾಡಬೇಕು ಅಂದರೆ ಶೇಡ್ ಮಾಡಬೇಕು ಅಂತ. ನೆಕ್ಸ್ಟು ಕಲಾ ಶಿಕ್ಷಕರು, ಆರ್ಟ್ಸ್ ಅಸಿಸ್ಟೆಂಟ್ ಮಾಸ್ಟರ್, ಅಲ್ಲಿ ಯಾವುದು ಬರುತ್ತೆ ಕಲಾ ಶಿಕ್ಷಕರು ಅಂತಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಅಂದರೆ ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಅಂತ ಕಲಾ ಶಿಕ್ಷಕರು ಅಂತಂದರೆ. ಇಷ್ಟು ವಿಷಯಗಳನ್ನು ಕ್ಲಬ್ ಮಾಡಿ ನಿಮಗೆ 100 ಅಂಕಗಳಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಅವರು ನೀಡುವಂಥದ್ದು. ಇನ್ನು ಗ್ರೇಡ್ 1 ಬಂದು ಹೈಸ್ಕೂಲ್ ಕೇಡರು, ದೈಹಿಕ ಶಿಕ್ಷಣ ಶಿಕ್ಷಕರು, ಹೈಸ್ಕೂಲ್ ವ್ಯಾಪ್ತಿ ಬರ್ತಕ್ಕಂಥವ್ರು ಅಂತ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ, ಆ್ಯಸ್ ಯೂಶ್ವಲ್ ದೆರ್ ಇಸ್ ನೋ ಚೇಂಜಸ್ ಇಟ್ ಆಲ್. ಆಲ್ಮೋಸ್ಟು ಪೇಪರ್ 1ನಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಎಲ್ಲದಕ್ಕೂ ಯಾವ ವಿಭಾಗದಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಅದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸು, ಎಜುಕೇಷನ್ ಸೈಕಾಲಜಿ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಮತ್ತು ಸಾಕ್ಷರತೆ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ನಲ್ಲಿ ಪೇಪರ್ 2 ಬಂದರೆ ಎಗೇನ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 100 ಅಂಕಗಳಿಗೆ. ವಿಷಯ ಜ್ಞಾನ ಅಂದರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಸೆನ್ಸ್ ಇರಬೇಕು ಅಂತ. ಅಲ್ಲಿ ಯಾವ್ದು ಬರುತ್ತೆ ನಿಮಗೆ OMR ಶೀಟ್ನಲ್ಲಿ ಅದನ್ನು ಆನ್ಸರ್ ಮಾಡಬೇಕಾಗಿರುತ್ತೆ ಅಂತ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾರು ಈ PT ಟೀಚರ್ ಆಗಬೇಕು ಅಂತ ಬಯಸ್ತಾರೋ ಅವರ ಸಿಲೆಬಸ್ಸು, ಅವರು ಓದಿರ್ತಕ್ಕಂಥದ್ದು, ಅದೆಲ್ಲದರ ಬಗ್ಗೆ ಅವರು ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅಭ್ಯಾಸ ಮಾಡಿರಬೇಕು. ಅದು ಅವ್ರಿಗೆ ಸಂಬಂಧಪಟ್ಟಂಥ ಪತ್ರಿಕೆ ಆಗಿರುತ್ತೆ. ಇದಿಷ್ಟು ಅಂದರೆ ಯಾವ ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇಲ್ಲಿ ವಿವರಣಾ ಮಾದರಿಯಲ್ಲಿ ಉತ್ತರ ಬರೀತಕ್ಕಂಥ ಪದ್ಧತಿಯನ್ನು ಇನ್ಕ್ಲೂಡಿಂಗ್ ಮಾಡಿಲ್ಲ. ಎಲ್ಲವನ್ನು ಕೈ ಬಿಟ್ಟು ಇಟ್ಸ್ ಎ ಪ್ಯೂರ್ಲಿ
ಆಬ್ಜೆಕ್ಟಿವ್ ಟೈಪ್ ಆಫ್ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅಂದರೆ 100 ಅಂಕಗಳಿಗೆ ಇಲ್ಲಿ ಪತ್ರಿಕೆಗಳನ್ನು ಕೇಳಲಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದು ಮೇನ್ ಪೇಪರು, ಇನ್ನೊಂದು ಸಬ್ಜೆಕ್ಟಿವ್ ಪೇಪರು 200 ಮಾರ್ಕ್ಸ್ಗೆ ಇದನ್ನು ಬೈಫರ್ಕೇಟ್ ಮಾಡಿ ಕೊಟ್ಟಿರುವಂಥದ್ದು. ಇದು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿರ್ತಕ್ಕಂಥ C&R ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಮೀ ಇದು ಎಲ್ಲ ಕಾಲಕ್ಕೂ ಇನ್ನು ಮುಂದೆ ನಡೀತಕ್ಕಂಥ ಎಲ್ಲ ಶಿಕ್ಷಕರ ನೇಮಕಾತಿಗಳು ಇದೇ ರೂಲ್ಸು ಅಪ್ಲಿಕೇಬಲ್ ಆಗಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನೀವು ವೆಯ್ಟೇಜನ್ನು CETಗೆ ಹೈಯೆಸ್ಟ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿ ಅಲ್ಲಿಗೆ ಫೋಕಸ್ ಮಾಡಿ ಅದು ಸಾಲದು ಅಂತ ಅಂದ್ಬಿಟ್ಟು ವಿವರಣಾತ್ಮಕ ಮಾದರಿ ಪ್ರಶ್ನೆಗಳನ್ನು ಕೊಟ್ಟಾಗ ಸಮ್ವೇರ್ ಎಲ್ಲೋ ಒಂದು ಕಡೆ ಅದು ಅವೈಜ್ಞಾನಿಕವಾದಂಥ ಪದ್ಧತಿ ಅಂತಕ್ಕಂಥದ್ದು ನನಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಇದೆ ಇದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಬೇಕಾದ್ರೆ. ಸೊ ಬೈ ದ ಗ್ರೇಸ್ ಆಫ್ ಗಾಡೋ ಅಥವಾ ಪಾಪ ಅಭ್ಯರ್ಥಿಗಳ ಒಂದು ಏನು ಪ್ರಶ್ನೆ ಆಗಿತ್ತು, ಅವರ ಏನು ಮನವಿಯಾಗಿತ್ತು, ಇದು ಬೇಡ ಅಂತ ಎಷ್ಟು ಜನ ಬಯಸಿದ್ರೋ ಅದೆಲ್ಲರಿಗೂ ಅದು ಈಗ ಒಳ್ಳೆಯದನ್ನು ಫೈನಲಿ ಮಾಡಿರುವಂಥದ್ದು. ಹಾಗಾಗಿ ಈಗ ಫೈನಲ್ C&R ಬಂದ ನಂತರದಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಜನ ಐ ಥಿಂಕ್ ಇವಾಗ ಆಗ್ಬಿಡ್ಬೋದು, ಈವ್ನಿಂಗ್ ಆಗ್ಬೋದು, ಸಂಜೆ ಆಗ್ಬೋದು, ಅಥವಾ ಇನ್ನೂ ಲೇಟ್ ನೈಟ್ ಆಗ್ಬೋದು, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಫೈನಲ್ C&R ಬಂದ ನಂತರದಲ್ಲಿ ಅಕಾರ್ಡಿಂಗ್ ಟು ಮಿ ಇನ್ ಮೈ ಒಪಿನಿಯನ್ ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ತಕ್ಕಂಥ ಅವಶ್ಯಕತೆ ಈಗ ಇಲಾಖೆಗಿಲ್ಲ. ಸೊ ವಿತಿನ್ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಇನ್ನೊಂದು ಅಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆ ಮಾಡಲಿಕ್ಕೆ ಅಷ್ಟು ಬೇಗ ಅವರು ನೋಟಿಫಿಕೇಷನ್ನ ಬಿಡುಗಡೆ ಮಾಡಬೇಕಾಗತ್ತೆ. ಹಾಗಾಗಿ ದಯಮಾಡಿ ತುಂಬ ಜನ ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಬರೆಯೋದು, ಏನು ಕತೆ, ಹಿಂಗೆಲ್ಲ ಆತಂಕ ಇತ್ತು ಅಂತ ಅನಿಸುತ್ತೆ. ಆ ಎಲ್ಲ ಆತಂಕ ದೂರ ಆಗಿದೆ, ಟೆನ್ಷನ್ ಫ್ರೀ ಆಗ್ತಿದೆ ನಿಮಗೆ. ದಯಮಾಡಿ ಎಲ್ಲವೂ ಕೂಡ ಪ್ಯೂರ್ ಆಬ್ಜೆಕ್ಟಿವ್ ಟೈಪ್ ಆಫ್ ಪ್ರಶ್ನೆಯನ್ನು ಕೇಳಲಾಗಿರೋದ್ರಿಂದ ಕರೆಕ್ಟಾಗಿ ಒಂದು ಒಳ್ಳೆಯ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಅಧ್ಯಯನವನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಪ್ರಿಪೇರ್ ಮಾಡಿದ್ದೇ ಆದರೆ ಸೊ ಡೆಫಿನೆಟ್ಲಿ ನೀವು ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡಂಥ ಟೈಮ್ ಟೇಬಲ್ಗೆ ದಯಮಾಡಿ ಜಸ್ಟಿಸ್ ಪ್ರೊವೈಡ್ ಮಾಡಿ. ನಿಮಗೆ ಅಲ್ಲಿಂದಾನೇ ನಿಮ್ಮ ಸಕ್ಸಸ್ಸು ಸ್ಟಾರ್ಟ್ ಆಗುವಂಥದ್ದು. ಯಾವಾಗ ಜಸ್ಟಿಸ್ ಪ್ರೊವೈಡ್ ಮಾಡೋಲ್ಲಿ ಫೇಲ್ಯೂರ್ ಆಗ್ತೀರಾ ಅವಾಗ ಏನಾಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಲೂಸ್ ಆಗ್ತಾ ಬರ್ತಾ ಇರ್ತಿದೆ. ಹಾಗಾಗಿ ಸೊ ಡಿಸಿಷನ್ ಮೇಕಿಂಗ್ ಇಟ್ಸ್ ಲೆಫ್ಟ್ ಟು ಯು. ಹಾಗಾಗಿ ಸರಿಯಾದಂಥ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅದರ ದಾರಿಯಲ್ಲಿ ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿ. ಈಗ ಓದಿರೋರು ಇನ್ನೂ ಚುರುಕಾಗಿ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಆ್ಯಂಡ್ ಭಾಳ ಮುಖ್ಯವಾಗಿ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ವರ್ಷಗಳ ಪತ್ರಿಕೆಯನ್ನು ಒಂದು ಸಲ ಓದ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ GKಗಂತೂ ತುಂಬ ಎಫರ್ಟ್ ಆಗಬೇಕು. ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪ್ರಶ್ನೆಯನ್ನು ಕೇಳಾಗ್ಬಿಡುತ್ತೆ. GKಯಲ್ಲಿ ತುಂಬ ಜನರ ಅಂಕಗಳು ಎಲ್ಲಿ ಕಡಿತ ಆಗುತ್ತೆ ಅಂತಂದರೆ ಇಟ್ ಇಸ್ ಪೇಪರ್ 1 ಮೇನ್ ಪೇಪರ್ನಲ್ಲೇ. ಹಾಗಾಗಿ ಆ ಒಂದು ಪೇಪರ್ಸ್ಗೆ ತುಂಬ ಎಫರ್ಟ್ ಹಾಕಿ. ಎಲ್ಲೇ ನಿಮಗೆ ಕ್ವಿಜ್ಜಸ್ ಸಿಗಿದ್ರೂ ಕೂಡ ಟೈಮನ್ನು ವೇಸ್ಟ್ ಮಾಡಿ ಕ್ವಿಜ್ ಅಟೆಂಡ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ. ತುಂಬ ಹೆಲ್ಪ್ ಮಾಡುತ್ತೆ. ಕ್ವಶನ್ ಬ್ಯಾಂಕ್ಸ್ ಆಗಿರ್ಬೋದು, GKಗೆ ಸಂಬಂಧಪಟ್ಟಂಥ ಅಥವಾ GKಗೆ ಪೂರಕವಾದಂಥ ಕ್ವಿಜಸ್ ಆಗಿರ್ಬೋದು, ಈ ಥರ ಎಲ್ಲೇ ಸಿಕ್ಕಿದ್ರು ಅಟೆಂಡ್ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅವೆಲ್ಲವೂ ಕೂಡ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ, ಫೈನಲ್ C&R ಕಾಪಿಯನ್ನು ರೆಫರೆನ್ಸ್ ಆಗಿಟ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋನ ವಾಚ್ ಮಾಡೋದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ.